ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಶಿವಮೊಗ್ಗ ಜಿಲ್ಲಾ ಘಟಕ ಕುವೆಂಪು ವಿಶ್ವವಿದ್ಯಾಲಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 21ರಂದು ಕುವೆಂಪು ವಿಶ್ವವಿದ್ಯಾಲಯದ ಬಸವ ಭವನದಲ್ಲಿ ಅಖಿಲ ಕರ್ನಾಟಕ 5ನೆಯ ಕವಿಕಾವ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಕೇಂದ್ರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 5ನೇ ಕವಿಕಾವ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡಿನ ಹಿರಿಯ ಸಾಹಿತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಮ್ಮೇಳನವನ್ನು ಕುವೆಂಪು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಉದ್ಘಾಟಿಸುವರು. ಸಾಹಿತಿ ಡಾಕ್ಟರ್ ಅಂಜನ್ ದರ್ಗಾ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ ಹಲವು ಕವಿಗಳು, ಗಣ್ಯರು, ಸುಪ್ರಸಿದ್ಧ ಸಾಹಿತಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಇಂದಿರಾ ಪ್ರಕಾಶ್ ಅವರು ಶಿವಮೊಗ್ಗ ತಾಲೂಕು ಅಧ್ಯಕ್ಷರು, ಸುಜಾತಾ ವೇದಿಕೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹಾಗೂ ತಾಲೂಕುಗಳಲ್ಲೂ ಘಟಕಗಳನ್ನು ಹೊಂದಿದ್ದು, ಅದೇ ರೀತಿ ಮಹಾರಾಷ್ಟ್ರದಲ್ಲಿ 8 ಘಟಕಗಳು, ಕೇರಳದಲ್ಲಿ 2 ಘಟಕಗಳು, ಆಂಧ್ರ ಪ್ರದೇಶದಲ್ಲಿ 2 ಜಿಲ್ಲೆಯಲ್ಲಿ ನಮ್ಮ ಘಟಕ ಕೆಲಸವನ್ನು ಮಾಡ್ತಾ ಇದ್ದಾವೆ. ಎಲೆಮರೆಕಾಯಿಯಂಥ ಸಾಧಕರನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮವನ್ನು ನಾವು ಬರ್ತಾ ಇದ್ದೀವಿ. ಬರೀ ಸಾಹಿತ್ಯಕ್ಕಷ್ಟೇ ಸೀಮಿತವಾಗದೆ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕಲೆಗಳನ್ನು ಪೋಷಿಸುವ ಹಿನ್ನೆಲೆಯಲ್ಲಿಯೂ ಸಹ ಸಾಹಿತ್ಯ ವೇದಿಕೆ ಕಳೆದ 8 ವರ್ಷಗಳಿಂದ ಕೆಲಸವನ್ನು ಬರ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಹಿರಿಯ ಕವಿಗಳು ಆಯ್ಕೆಯ ಸಂದರ್ಭದಲ್ಲಿ ಹೆಸರುಗಳು ಬಂದು ಅವರ ಸಾಧನೆ ಮತ್ತು ವಯೋಮಾನವನ್ನು ಪರಿಗಣಿಸಿ ನಾವು ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರನ್ನು ಈ ಒಂದು 5ನೇ ಕವಿಕಾವ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಕುವೆಂಪು ವಿಶ್ವವಿದ್ಯಾನಿಲಯದ ಬಸವ ಸಭಾಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಸನ್ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರು ಈ ಸಮ್ಮೇಳನವನ್ನು ಉದ್ಘಾಟಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಅಂಜನ್ ದರ್ಗಾ ಅವರು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ನಾವು ಪ್ರತಿ ಸಮ್ಮೇಳನ ಮಾಡುವಾಗ 8 ಸಾಧಕರನ್ನು ನಾವು ಗುರುತಿಸ್ತೀವಿ. ನಮ್ಮ ಸಾಹಿತ್ಯ ವೇದಿಕೆ ಧ್ಯೇಯೋದ್ದೇಶದಲ್ಲಿ ಅದು ಸಹ ಒಂದು. ನಾವೆಲ್ಲ ಗಮನಿಸಿದ್ವಿ, ಬೇರೆ ಕಡೆ ಎಲ್ಲ ಅರ್ಜಿಗಳನ್ನು ಹಾಕಬೇಕು, ಪ್ರಶಸ್ತಿಗಾಗಿ ಒಂದು ಇನ್ಫ್ಲುಯೆನ್ಸನ್ನು ಮಾಡಬೇಕು. ಆದರೆ ನಮ್ಮ ಸಾಹಿತ್ಯ ವೇದಿಕೆಯಲ್ಲಿ ಇದುವರೆಗೆ ಯಾವುದೇ ಒಂದು ಅರ್ಜಿಯ ಒಂದು ಸಂಸ್ಕೃತಿಯನ್ನು ನಾವು ಇಟ್ಕೊಂಡಿಲ್ಲ. ನಿಜವಾದ ಸಾಧಕರನ್ನು ನಾವೇ ಗುರುತಿಸುವ ಹಿನ್ನೆಲೆಯಲ್ಲಿ ಪ್ರತಿ ಸಮ್ಮೇಳನದಲ್ಲಿಯೂ ನಾವು ಈ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಹಾಗೆ ಇಲ್ಲಿ ಪ್ರಮುಖವಾಗಿ 8 ಹಿರಿಯ ಸಾಹಿತಿಗಳ ಹೆಸರಲ್ಲಿ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಡಾಕ್ಟರ್ SK ಕರೀಂ ಖಾನ್ ರಾಷ್ಟ್ರೀಯ ಜಾನಪದ ಪುರಸ್ಕಾರಕ್ಕೆ ಕೊಪ್ಪಳ ಜಿಲ್ಲೆಯ ರಮೇಶ್ ಗಬ್ಬೂರ್ ಅಂತ ಶ್ರೇಷ್ಠ ಜನಪದ ಗಾಯಕರು ಅವರನ್ನು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಡಾಕ್ಟರ್ UR ಅನಂತಮೂರ್ತಿ ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಶ್ರೀದೇವಿ ಕೆರೆಮನೆ ಅಂತ ಪ್ರಬುದ್ಧ ಬರಹಗಾರ್ತಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ನಾಡೋಜ ಡಾಕ್ಟರ್ ದೇಜಗೌ ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರಕ್ಕೆ ಮತ್ತು ಸಂಘಟನೆ ಮತ್ತು ಸಾಹಿತ್ಯ ಎರಡರಲ್ಲೂ ಸೇವೆ ಸಲ್ಲಿಸಿದಂಥ ಮೈಸೂರಿನ ವಿಶ್ರಾಂತ ಪ್ರಾಂಶುಪಾಲರಾದ ಸಾತನೂರು ದೇವರಾಜ್ ಅಂತ ಒಬ್ಬ ಹಿರಿಯ ಸಾಹಿತಿಗಳನ್ನು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಡಾಕ್ಟರ್ MM ಕಲಬುರ್ಗಿ ರಾಷ್ಟ್ರೀಯ ಸಂಶೋಧನಾ ಸಾಹಿತ್ಯ ಪುರಸ್ಕಾರಕ್ಕೆ ನಮ್ಮ ಕುವೆಂಪು ವಿವಿಯಲ್ಲಿರ್ತಕ್ಕಂಥ ಡಾಕ್ಟರ್ G ಪ್ರಶಾಂತ್ ನಾಯಕ್ ಸಾಕಷ್ಟು ಸಂಶೋಧನಾ ಕೃತಿಗಳನ್ನು ಹೊರತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನು ನಾವಲ್ಲಿ ಆಯ್ಕೆ ಮಾಡಿದ್ದೀವಿ. KRM ನಾಗರಾಜು ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರಕ್ಕೆ ವಿಮರ್ಶೆಯಲ್ಲಿ ಕೃಷಿ ಮಾಡಿದಂಥ ದಾವಣಗೆರೆ ಜಿಲ್ಲೆಯ ಪ್ರೊಫೆಸರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರನ್ನು ನಾವಲ್ಲಿ ಆಯ್ಕೆ ಮಾಡಿದ್ದೀವಿ. ಪ್ರತಿ ವರ್ಷ ಗಡಿನಾಡ ಭಾಗದಲ್ಲಿ ಕನ್ನಡದ ಕೆಲಸವನ್ನು